ಮೊಟ್ಟಮೊದಲ ಬಾರಿಗೆ ದಾಖಲೆಯ ಬೆಲೆಗೆ ಏರಿದೆ ಚಿನ್ನದ ದರ. ಚಿನ್ನ ದಾಖಲೆ ಮುಟ್ಟುಬಿಟ್ಟಿದೆ ಇದೀಗ. ಗ್ರಾಮ್ ಚಿನ್ನದ ದರ 35 ರೂಪಾಯಿ ಹೆಚ್ಚಳ ಆಗಿರೋದು. ಅಪರಂಜಿ ಚಿನ್ನದ ದರ ಟೋಟಲ್ ಅದರ ಒಂದು ಬೆಲೆಯನ್ನು ನಾವು ಚೆಕ್ ಮಾಡ್ಕೊಂಡ್ಬಿಟ್ಟಾಗ 1 ಗ್ರಾಮ್ ಅಪರಂಜಿ ಚಿನ್ನ ನಿಮಗೆ ಬೇಕು ಅಂತ ಹೇಳಿದ್ರೆ 14,253 ರೂಪಾಯಿ ತಲುಪಿದೆ. ಅಷ್ಟು ಕೊಟ್ಟರೆ 1 ಗ್ರಾಮ್ ಚಿನ್ನ ಕೊಡ್ತಾರೆ ಅಪರಂಜಿ ಚಿನ್ನ ನಿಮಗೆ. ಬೆಳ್ಳಿಯಲ್ಲೂ ಏರಿಕೆ ಆಗಿರೋದು 270ರಿಂದ 275 ರೂಪಾಯಿಗೆ ಏರಿದೆ ಗ್ರಾಮ್. ಸೊ 10 ಗ್ರಾಮ್ನ 22 ಕ್ಯಾರೆಟ್ ಚಿನ್ನದ ಬೆಲೆ ಇವತ್ತು ನಮಗೆ ಬೇಕು ಅಂತ ಹೇಳಿದ್ರೆ 1,30,650 ರೂಪಾಯಿ ಆಗುತ್ತೆ. 24 ಕ್ಯಾರೆಟ್ನ ಅಪರಂಜಿ ಚಿನ್ನದ ಬೆಲೆ 1,42,530 ರೂಪಾಯಿ ಆಗುತ್ತೆ 10 ಗ್ರಾಮ್ ತೊಗೋಬೇಕು ಅಂತ ಹೇಳಿದ್ರೆ. ಯುದ್ಧದ ಪರಿಣಾಮದಿಂದಾನೇ ಚಿನ್ನದ ಬೆಲೆ ಏರಿಕೆ ಅಂತ ಹೇಳಲಾಗಿದೆ. ವಿಶ್ವ ಮಟ್ಟದಲ್ಲಿ ಚಿನ್ನ ಬೆಳ್ಳಿ ಏರಿಕೆಗೆ ಮೂಲ ಕಾರಣಗಳ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆ ನಡೀತಾ ಇದೆ. ಏನಕ್ಕೆ ಆಯ್ತಿದು? ಆಯ್ತಪ್ಪ, ಅಯ್ಯೋ ಚಿನ್ನದ ಜಾಸ್ತಿ ಅಂತೆ, ಚೀನಾ ಹಾಗಂತೆ, ಅಮೆರಿಕ ಹೀಗಂತೆ ಅಂತಾರಲ್ಲ. ನಿಜವಾದ ಕಾರಣ ಏನು? ಮೊದಲನೇ ಕಾರಣ ಇರಾನ್ ದೇಶದ ಆಂತರಿಕ ಪ್ರತಿಭಟನೆ ಅಂತ ಹೇಳಲಾಗ್ತಾ ಇದೆ. ಇರಾನ್ ಮೇಲೆ ಅಮೆರಿಕ ದಾಳಿ ಮಾಡುತ್ತೆ ಅನ್ನೋ ಕಾರಣವನ್ನು ವಿಶ್ಲೇಷಣೆ ಮಾಡಲಾಗಿದೆ. ದಾಳಿ ಮಾಡಿಬಿಡ್ತಾರಪ್ಪ ಅಂದಾಗ ಏನು ಮಾಡಿಬಿಡ್ತಾರೆ, ಷೇರು ಗೀರು ಅಲ್ಲೆಲ್ಲ ಬೇಡಪ್ಪ, ಚಿನ್ನದ ಮೇಲೆ ಹಾಕ್ಬಿಡೋಣ, ಸೇಫ್ ಅದು ಅಂತ ಯಾವಾಗ ಚಿನ್ನದ ಕಡೆಗೆ ಬರ್ತಾರೆ ಆಗ ಚಿನ್ನದ ಬೆಲೆ ಆಟೋಮೆಟಿಕಾಗಿ ಜಾಸ್ತಿ, ಡಿಮ್ಯಾಂಡ್ ಜಾಸ್ತಿ ಆಯ್ತಲ್ಲ, ರೇಟ್ ಕೂಡ ಜಾಸ್ತಿ ಆಗಿಬಿಡುತ್ತೆ ಅಂತ. ಒಂದು ಪಕ್ಷ ಯುದ್ಧ ನಡೆದು ಬಿಟ್ಟರೆ ಚಿನ್ನ ಬೆಳ್ಳಿ ಮೇಲಿನ ಹೂಡಿಕೆ ಸೇಫ್ ಇರುತ್ತೆ. ಹಾಗಾಗಿ ಹೂಡಿಕೆದಾರರು ಚಿನ್ನ ಮತ್ತು ಬೆಳ್ಳಿ ಮೇಲೆ ಹೆಚ್ಚಿನ ಒತ್ತು ಕೊಡ್ತಾ ಇದ್ದಾರೆ. ಷೇರು ಮಾರುಕಟ್ಟೆಯ ಮೇಲೆ ಹೂಡಿಕೆ ಬದಲು ವಿಶ್ವದೆಲ್ಲೆಡೆ ಚಿನ್ನ ಬೆಳ್ಳಿ ಹೂಡಿಕೆ ಜಾಸ್ತಿ ಆಗ್ತಾ ಇದೆ. ಎರಡನೇ ಕಾರಣ ಅಮೆರಿಕದ ಫೆಡರಲ್ ಬ್ಯಾಂಕ್ನ ಬಡ್ಡಿ ಮೇಲೆ ನಿಯಂತ್ರಣ ಮಾಡ್ತಿರೋದು. ಫೆಡರಲ್ ಬ್ಯಾಂಕ್ ಬಡ್ಡಿಯನ್ನು ಜಾಸ್ತಿ ಮಾಡಿದಾಗ ರೂಪಾಯಿ ಮೌಲ್ಯ ಕಳ್ಕೊಳ್ಳುತ್ತೆ. ಫೆಡರಲ್ ಬ್ಯಾಂಕ್ ಬಡ್ಡಿಯಿಂದ ವಿಶ್ವ ಮಾರುಕಟ್ಟೆಯಲ್ಲಿ ತಲ್ಲಣ ಹೆಚ್ಚಾಗುತ್ತೆ. ಟ್ರಂಪ್ ಸರ್ಕಾರ ಫೆಡರಲ್ ಬ್ಯಾಂಕ್ ಮೇಲೆ ಕ್ರಿಮಿನಲ್ ಒತ್ತಡ ಹೇರ್ತಾ ಇದ್ದಾರಂತೆ. ಖುದ್ದು ಫೆಡರಲ್ ಬ್ಯಾಂಕ್ ಆಡಳಿತ ಮಂಡಳಿಯೇ ಇಂಥ ಆರೋಪವನ್ನು ಮಾಡಿರೋದಿಲ್ಲಿ, ಒತ್ತಡ ಹಾಕ್ತಿದ್ದಾರೆ ಬ್ಯಾಂಕ್ ಮೇಲೆ ಇವರು ಅಂತ. ಮೂರನೇ ಕಾರಣ ಅಮೆರಿಕದ ಆರ್ಥಿಕತೆ ಹಿಂದೆಲ್ಲದಕ್ಕಿಂತ ತುಂಬಾ ನಿಧಾನಗತಿಗೆ ಬಂದು ನಿಂತ್ಕೊಂಡ್ಬಿಟ್ಟಿದೆ. ಅವರ ಒಂದು ಆರ್ಥಿಕತೆಯ ವೇಗ ತುಂಬ ಸ್ಲೋ ಆಗಿಬಿಟ್ಟಿದೆ ಅದು ಅಂತ. ಆರ್ಥಿಕವಾಗಿ ಎಚ್ಚೆತ್ತುಕೊಳ್ಳದಂಥ ಅಮೆರಿಕ ಬಡ್ಡಿಯ ಮೇಲೆ ಕಂಟ್ರೋಲ್ ಮಾಡೋಕ್ಕೆ ಹೊರಟಿದೆ. ಇದೀಗ ಹೊಸ ಉದ್ಯೋಗಗಳನ್ನು ಹುಟ್ಟುಹಾಕುವಲ್ಲಿ ಅಮೆರಿಕ ಪರದಾಡುವ ಸ್ಥಿತಿಗೆ ಬಂದು ತಲುಪಿದೆ. ಉದ್ಯೋಗ ಸೃಷ್ಟಿಯ ವೈಫಲ್ಯತೆಯಿಂದಾಗಿ ಮಾರುಕಟ್ಟೆ ಬಡ್ಡಿ ಕಡಿತವಾಗುವಂಥ ಸಾಧ್ಯತೆ ಇದೆ. ಕಡಿಮೆ ಬಡ್ಡಿಯಿಂದಾಗಿ ಚಿನ್ನ ಬೆಳ್ಳಿ ಮೇಲೆ ಹೂಡಿಕೆ ಹೆಚ್ಚಾಗಲಿದೆ ಅಂತ ಕೂಡ ಒಂದು ವಿಶ್ಲೇಷಣೆ ನಡೀತಾ ಇದೆ ಇಲ್ಲಿ.